ಸರ್ಕಾರದ ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕಾನೂನಿನ ವಿರುದ್ಧ ಬಿಜೆಪಿ ಕಿಡಿಕಾರಿದೆ. ಕಾಂಗ್ರೆಸ್ ವಿರುದ್ಧ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ಎಸ್ಐಆರ್ ರಾಜ್ಯದಲ್ಲಿ ಆರಂಭ ಆದ ಬಳಿಕ ಮತದಾರರ ತೀವ್ರ ವಿಶೇಷ ಪರಿಷ್ಕರಣೆ ಆರಂಭ ಆದ ಬಳಿಕ ಈಗ ಹೊಸದಾಗಿ ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅನ್ನುವಂತಹ ಕಾನೂನನ್ನು ತಂದಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಈ ಹೊಸ ಕಾನೂನು ಬಂದಿದೆ. ರಾಜ್ಯ ಸರ್ಕಾರ ಈ ಹೊಸ ಸರ್ಟಿಫಿಕೇಟ್ ನ ಕೊಡ್ತಾ ಇರೋದು ಯಾವ ಕಾರಣಕ್ಕೆ, ಯಾವ ಪುರುಷಾರ್ಥಕ್ಕೆ? ಇದಕ್ಕೆ ಅವಕಾಶ ಇರೋದು ಕೇಂದ್ರ ಸರ್ಕಾರಕ್ಕೆ ಮಾತ್ರ. ಎಸ್ಐಆರ್ ನಡೆದ ಮೇಲೆ 50 ರೂಪಾಯಿಗೆಲ್ಲ ಇದನ್ನು ಸರ್ಟಿಫೈ ಮಾಡುವಂತಹ ಕೆಲಸ ಆಗ್ತಾ ಇದೆ. ಪಿಆರ್ಸಿ ದುರುಪಯೋಗದ ಬಗ್ಗೆ ಯಾರು ಖಾತ್ರಿ ಮಾಡ್ತಾರೆ? ಇದೊಂದು ದೊಡ್ಡ ಷಡ್ಯಂತ್ರ ಅಂತ ಹೇಳಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಆರೋಪವನ್ನ ಮಾಡಿದ್ದಾರೆ. ನಮ್ಮ ಹತ್ರ ವಿಡಿಯೋ ಇದೆ. ನಿನ್ನೆ ಮೈಸೂರಿನಲ್ಲಿ ಎನ್ಯುಮರೇಷನ್ ಫಾರ್ಮ್ ಕೊಡೋದಕ್ಕೆ ತುಂಬೋದಕ್ಕೆ 50 ರೂಪಾಯಿನ ಕಲೆಕ್ಟ್ ಮಾಡ್ತಿದ್ದಾರೆ. ವಿಡಿಯೋದಲ್ಲಿ ಹೇಳ್ತಾ ಇದ್ದಾರೆ 50 ರೂಪಾಯಿ ಕೊಡಬೇಕು ಅಂತ ಹೇಳಿ. ಅಂದ್ರೆ ಕರ್ನಾಟಕದಲ್ಲಿ ಈ ಪಿಆರ್ಸಿ ದುರುಪಯೋಗ ಆಗೋಲ್ಲ ಅನ್ನೋದಕ್ಕೆ ಖಾತ್ರಿ ಯಾರು ಖಾತ್ರಿ ಮಾಡ್ತಾರೆ? ಮತ್ತೆ ಭಾರತದ ನಾಗರಿಕತೆಯನ್ನು ಕೊಡೋದಕ್ಕೆ ನೀವು ಯಾರು? ಇದನ್ನು ಕೇಂದ್ರ ಸರ್ಕಾರ ಕೊಡಬೇಕು. ಎಕ್ಸ್ಟರ್ನಲ್ ಅಫೇರ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದರ ಬಗ್ಗೆ ಅವಲೋಕನ ಆಗಬೇಕು. ಭಾರತದ ನಾಗರಿಕ ಹೌದಾ ಅಲ್ವಾ ಅನ್ನೋಂಥದ್ದು ತೀರ್ಮಾನ ಆಗಬೇಕು. ನೀವು ಭಾರತದ ಸಂವಿಧಾನವನ್ನು ಹಿಡ್ಕೊಂಡು ಹೋಗ್ತೀರಿ ಎಲ್ಲ ಕಡೆ. ರಾಹುಲ್ ಗಾಂಧಿ ಅವರ ಕೈಯಲ್ಲಿ ಭಾರತದ ಸಂವಿಧಾನ, ಡಿ.ಕೆ. ಶಿವಕುಮಾರ್ ಕೈಯಲ್ಲಿ ಕೂಡ ಭಾರತದ ಸಂವಿಧಾನ. ಪ್ರಮಾಣ ವಚನ ಸ್ವೀಕಾರ ಮಾಡುವಾಗಲೂ ಭಾರತದ ಸಂವಿಧಾನ. ಒಳಗೆ ಖಾಲಿ ಇದ್ರೂ ಅಡ್ಲಿಲ್ಲ, ಯಾಕಂದ್ರೆ ನಿಮ್ ತಲೆನೂ ಖಾಲಿ ಇದೆ. ತಲೆ ಇದ್ದಿದ್ರೆ ಭಾರತದ ಸಂವಿಧಾನ ಆರ್ಟಿಕಲ್ 14 ಪ್ರಕಾರ ಯಾರಿಗೂ ಕೂಡ ಭಾರತದ ನಾಗರಿಕತೆಯನ್ನು ಕೊಡಕ್ಕೆ ಆಗಲ್ಲ. ಒಂದು ದೇಶದಲ್ಲಿ ಒಂದು ನಾಗರಿಕತೆ, ಒಂದು ದೇಶದಲ್ಲಿ ಒಂದು ಸಿಟಿಜನ್ಶಿಪ್. ಅಂದ್ರೆ ನೀವು ಪೌರತ್ವದ ಇಡೀ ವ್ಯವಸ್ಥೆಯನ್ನು ಹಾಳು ಮಾಡಕ್ಕೆ ರಾಜ್ಯ ಸರ್ಕಾರ ಹೊರಟಿದೆ. ನಿಮ್ಮ ಉದ್ದೇಶ ಒಂದೇ, ನಿಮ್ಗೆ ವೋಟ್ ಬ್ಯಾಂಕ್. ಎಸ್ಆರ್ ನಡೀತಾ ಇರುವಾಗಲೇ ಇದನ್ನು ಮಾಡಿರುವಂತ ಉದ್ದೇಶನೇ ಯಾವ ಇಲ್ಲಿಗಲ್ ವೋಟರ್ಸ್ ಅನ್ನ ನೀವು ಬಾಂಗ್ಲಾದೇಶದಿಂದ ವೆಸ್ಟ್ ಬೆಂಗಾಲ್ ಮೂಲಕ ಕರ್ಕೊಂಡು ಬಂದಿದ್ರಿ ಇಷ್ಟು ವರ್ಷಗಳ ಕಾಲ, ಕಳೆದ 20-25 ವರ್ಷಗಳ ಕಾಲ, ಅವರನ್ನ ಈ ರಾಜ್ಯದ ನಾಗರಿಕರು, ಈ ದೇಶದ ನಾಗರಿಕರು ಮಾಡಕ್ಕೆ ನೀವು ಹೊರಟಿದ್ದೀರಿ. ಅವರಿಗೆ ಪೌರತ್ವ ಕೊಡಕ್ಕೆ ಹೊರಟಿದ್ದೀರಿ. ಈ ರಾಜ್ಯದ ಜನ ಎಚ್ಚರ ವಹಿಸಬೇಕಾದ್ದು. ನಾನು ಇಲ್ಲಿರುವಂತ ಮುಸಲ್ಮಾನ ಬಂಧುಗಳಿಗೆ ಕೂಡ ವಿನಂತಿ ಮಾಡ್ತೀನಿ, ಯಾರು ಕರ್ನಾಟಕದ ನಾಗರಿಕರಿದ್ದೀರಿ, ಯಾರು ಕರ್ನಾಟಕದ ಪ್ರಜೆಗಳಿದ್ದೀರಿ, ನಿಮ್ಮ ಹಕ್ಕನ್ನು ಕೂಡ ಅವರು ಕಿತ್ಕೊಳ್ಳೋರಿದ್ದಾರೆ. ಅವ್ರಿಗೇನು ಕೊಡ್ತಾ ಇದ್ದಾರೆ? ಕೇವಲ ಸಿಟಿಜನ್ಶಿಪ್ ಪೌರತ್ವ ಅಲ್ಲ, ಪಿಆರ್ಸಿ ಅಲ್ಲ, ಎಲ್ಲಾ ಸ್ಕೀಮ್ಗಳಲ್ಲಿ ಅವರು ಭಾಗಿದಾರರು. ಅವರು ಮುಂದಿನ ಎಲ್ಲಾ ಸ್ಕೀಮ್ ಅಲ್ಲಿ ಕೂಡ ಅವರಿಗೆ ವಿದ್ಯಾರ್ಥಿ ವೇತನ ಸಿಗುತ್ತೆ, ನಿಮ್ಮಲ್ಲೇ ಶೇರ್ ತಗೊಳ್ತಾರೆ. ಅವರಿಗೆ ಬೇರೆ ಬೇರೆ ಸ್ಕೀಮ್ ಅಲ್ಲಿ, ಅದು ಭಾಗ್ಯಲಕ್ಷ್ಮಿ ಇರ್ಬೋದು, ಅದು ಗೃಹಲಕ್ಷ್ಮಿ ಇರ್ಬೋದು, ಅದು ಯಾವುದೇ ಇರ್ಬೋದು, ಹಾಸ್ಟೆಲ್ಗಳಿರ್ಬೋದು, ಇದನ್ನು ಕೂಡ ಅವರ ಜೊತೆ ಶೇರ್ ಮಾಡೋದಕ್ಕೆ ಈ ಸರ್ಕಾರ ಇವತ್ತು ಮುಂದೆ ಬಂದಿದೆ. ಅಂದ್ರೆ ಕರ್ನಾಟಕ ರಾಜ್ಯದ ಸರ್ಕಾರದ ಕಾಂಗ್ರೆಸ್ಸಿನ ಉದ್ದೇಶ ಇಲ್ಲಿಗಲ್ಗಳನ್ನ ಲೀಗಲೈಸ್ ಮಾಡುವುದು. ಇದು ನಿಮ್ಮ ಉದ್ದೇಶ ಇದೆ. ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಈ ದೇಶದ ಭದ್ರತೆಗೆ, ದೇಶದ ಏಕತೆಗೆ, ದೇಶದ ಸಮಗ್ರತೆಗೆ ಧಕ್ಕೆಯನ್ನು ತರುವಂತ ಕೆಲಸವನ್ನ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಮಾಡಲಾಗ್ತಾ ಇದೆ. ಸಿದ್ದರಾಮಯ್ಯನವರು ಕೂಡ ಈ ಧೈರ್ಯ ಮಾಡಿರಲಿಲ್ಲ. ಆದ್ರೆ ಡಿ.ಕೆ. ಶಿವಕುಮಾರ್ ತನ್ನ ಅಹಂಕಾರದಿಂದ ನಾನು ಏನ್ ಮಾಡಿದ್ರು ನಡೆಯುತ್ತೆ, ಹೈಕಮಾಂಡ್ ನನ್ನ ಜೊತೆಗಿದೆ, ಇಲ್ಲಿ ನಮ್ಮ ಜೊತೆಗಿದ್ದಾರೆ ಅನ್ನುವಂತ ದುರಹಂಕಾರದಿಂದ ಇವತ್ತು ಭಾರತದ ಇಡೀ ಡೆಮೋಗ್ರಫಿಯನ್ನ ಚೇಂಜ್ ಮಾಡುವಂತ, ಬದಲಾಯಿಸುವಂತ, ಅದಕ್ಕೆ ಧಕ್ಕೆ ತರುವಂತ, ಅದಕ್ಕೆ ಆತಂಕ ತರುವಂತ ದೇಶದ್ರೋಹದ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ. ನೆನಪಿರ್ಲಿ ನಿಮ್ಗೆ, ದೇಶದ್ರೋಹದ ಕೆಲಸ.
ಪೌರತ್ವವನ್ನ ಕೊಡೋದಕ್ಕೆ ಅಥವಾ PRC ಅನ್ನು ಕೊಡೋದಕ್ಕೆ ನೀವು ಯಾರು ಅಂತ. ಇದು ನಮ್ಮ ರಾಜ್ಯದ ಭದ್ರತೆಗೆ ಆತಂಕ ತರ್ತಾ ಇದೆ. ಯಾಕಂದ್ರೆ ನಾವೇ ಹಲವಾರು ಸಂದರ್ಭದಲ್ಲಿ ಬೇರೆ ಬೇರೆ ಜಾಗದಲ್ಲಿ ಬಾಂಗ್ಲಾದೇಶಿಗಳು ಅಕ್ರಮ ವಲಸಿಗರು ನಮ್ಮ ರಾಜ್ಯಕ್ಕೆ ನುಸುಳಿರುವುದನ್ನ, ಬಿಹಾರ ಮತ್ತು ವೆಸ್ಟ್ ಬೆಂಗಾಲದ ಚುನಾವಣೆ ಆದ ಮೇಲೆ ಅಲ್ಲಿಯ ರೆಸಿಡೆನ್ಸ್ ಯಾರು ಬಾಂಗ್ಲಾದೇಶಿಗಳಿದ್ರು ಹಿಂಡಾಗಿ ರೈಲುಗಳಲ್ಲಿ ಬೇರೆ ಬೇರೆ ಸಾಧನಗಳಲ್ಲಿ ಕರ್ನಾಟಕ ರೀಚ್ ಆಗಿರುವುದನ್ನ ನಾವು ಪತ್ತೆ ಮಾಡಿದೀವಿ. ಹಲವಾರು ಮಾಧ್ಯಮದಲ್ಲಿ ಇದು ಬಂದಿದೆ, ಅಧಿಕಾರಿಗಳು ಪತ್ತೆ ಮಾಡಿದ್ದಾರೆ. ಅದಾದ ಮೇಲೆ ಕೂಡ ದೇಶದ ಭದ್ರತೆಗೆ ರಿಸ್ಕ್ ತರುವಂತ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ. ನಿಮ್ಮ ಉದ್ದೇಶ ಒಂದೇ, ಅಕ್ರಮ ವಲಸಿಗರನ್ನ ವೋಟರ್ ಲಿಸ್ಟ್ ಅಲ್ಲಿ ಸೇರಿಸುವುದು, ಅವರಿಗೆ ಸ್ಕೀಮ್ಗಳನ್ನು ಕೊಡೋದು. ನಿಮ್ಗೆ ಕರ್ನಾಟಕದ ನಾಗರಿಕರು ಬೇಕಿಲ್ಲ, ನಿಮ್ಗೆ ಬಹುಸಂಖ್ಯಾತರು ಬೇಕಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.